ಬಂದ ಅವ್ರು ಓಡ್ ಬಂದ್ಬಿಟ್ರು. ನಾನು ಒಳಗೆ ಬಂದ್ರೆ ಆಮೇಲೆ ಬಾಗಿಲು ತೆಗೆದು ಒಳಗಡೆ ಕುತ್ಕೊಂಡಿದ್ದ. ಹೀಗೆ ಮನೆಗಳಿಗೆ ನುಗ್ಗಿದ ಅನುಮಾನಾಸ್ಪದ ವ್ಯಕ್ತಿಯೋರ್ವನನ್ನ ಗ್ರಾಮಸ್ಥರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಪ್ರಶ್ನಿಸ್ತಾ ಇರೋ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ. ಹೌದು, ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಮಧ್ಯರಾತ್ರಿ ಅಪರಿಚಿತ ವ್ಯಕ್ತಿಯೋರ್ವ ಮೈ ಮೇಲೆ ಬಟ್ಟೆ ಇಲ್ಲದೆ ಚಡ್ಡಿಯಲ್ಲಿ ಎಂಟ್ರಿ ಕೊಟ್ಟಿದ್ದ. ಬಂದವನು ನೇರವಾಗಿ ಶ್ರೀನಿವಾಸ್ ಅನ್ನೋರ ಮನೆಯ ಅಕ್ಕಪಕ್ಕ ಇರುವ ಮನೆಗಳ ಹೊರಗಿನ ಬಾಗಿಲುಗಳಿಗೆ ಚಿಲಕ ಹಾಕಿ ನಿಧಾನವಾಗಿ ಶ್ರೀನಿವಾಸ್ ಮನೆಯ ಗೇಟ್ ತೆಗೆದು ಮನೆಗೆ ನುಗ್ಗಲು ಯತ್ನಿಸಿದ್ದಾನೆ. ಮನೆಯೊಳಗಿದ್ದ ಭಾಗ್ಯಮ್ಮ ಅನುಮಾನಾಸ್ಪದವಾಗಿ ಬಂದ ವ್ಯಕ್ತಿಯನ್ನು ಕಂಡು ಕಿರುಚಾಡಿದ್ದಾರೆ. ಮೊದಲನೇ ಮಹಡಿಯಲ್ಲಿ ಮಲಗಿದ್ದ ಗಂಡ ಅಷ್ಟೊತ್ತಿಗೆ ಕೆಳಗಿಳಿದು ಬಂದಿದ್ದು ಈ ಆಸಾಮಿ ಮನೆಯೊಳಗೆ ಹೋಗಿ ಸೋಫಾ ಮೇಲೆ ಕುಳಿತುಕೊಂಡಿದ್ದಾನೆ. ಆದರೆ ಶ್ರೀನಿವಾಸ್ ಜೋರು ಮಾತಿನಿಂದ ಕೇಳಿದ್ದಾನೆ. ಅನುಮಾನಾಸ್ಪದ ವ್ಯಕ್ತಿ ಅಲ್ಲಿಂದ ಕಾಲ್ಕಿತ್ತು ಪಕ್ಕದ ಅಜ್ಜಿಯ ಮನೆಗೆ ಸೇರಿಕೊಂಡು ಆತಂಕ ಸೃಷ್ಟಿಸಿದ್ದಾನೆ. ಭಾಗ್ಯಮ್ಮ ಅಂತ ರಾತ್ರಿ 1 ಗಂಟೆ ಆಗಿತ್ತು ಸರ್. ನಾವೆಲ್ಲ ಮಲಗಿಬಿಟ್ಟಿದ್ವಿ. ಇದು ನಾವು ಮಲಗಿಬಿಟ್ಟಿದ್ವಿ. ಇಲ್ಲಿ ಗಲಾಟೆ ಮಾಡ್ತಾ ಇದ್ದೆ ಸರ್. ಸ್ವಲ್ಪ ಇದು ಮಾಡ್ತಾ ಇದ್ದ ಅವರೇ ಕಳ್ಳ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಹುಡುಕ್ತಾ ಇದ್ದೆ, ಬೀಗ ಹುಡುಕ್ತಾ ಇದ್ದೆ ಸರ್. ನಾನು ಹೆಂಗೆ ಬಂದ್ರೆ ಗೊತ್ತಿಲ್ಲ ಸರ್. ಇದು ತೆಗೆದುಬಿಟ್ಟಿದ್ದಾನೆ ಬಾಗ್ಲು. ಗೇಟ್ ತೆಗೆದುಬಿಟ್ಟಿದ್ದಾನೆ, ಒಳಗೆ ಬಂದಿದ್ದಾನೆ. ಹುಡುಕ್ತಾ ಇದ್ದ ಬೀಗ. ನಾನು ಕಿಟಕಿಯಲ್ಲಿ ನೋಡಿದೆ, ಬಾಗಿಲು ತೆಗಿಲಿಲ್ಲ. ಆಮೇಲೆ ಬಂದು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ. ಅವ್ರು ನಿದ್ದೆ ಮಾಡ್ತಾಯಿದ್ರು. ಫೋನ್ ಮಾಡಿದೆ ನಾನು. ಆಮೇಲೆ ಬಾಗಿಲು ತಕ್ಕೊಂಬಂದ. ಬಂದು ಯಾರು ನೀನು ಅಂದಷ್ಟೊತ್ತಿಗೆ ಈ ಕಡೆ ಓಡ್ ಬಂದ್ಬಿಟ್ಟ. ಆಮೇಲೆ ಬಂದ ಓಡಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ತಿರುಗಿ ಒಳಗಡೆ ಬಂದು ಒಳಗಡೆ ಸೋಫಾ ಮೇಲೆ ಕುತ್ಕೊಂಡ. ಆಮೇಲೆ ನನ್ನ ಮಗ ಅವರೆಲ್ಲ ಬಂದ್ಬಿಟ್ಟು ಎಳ್ಕೊಂಬಂದು ಆಚೆ ಕರ್ಕೊಂಬಂದ. ಬಟ್ಟೆ ಇರಲಿಲ್ಲ ಸರ್, ಚಡ್ಡಿ ಮಾತ್ರ ಒಂದಿತ್ತು ಅಷ್ಟೇ. ಯಾವ ಭಾಷೆ ಮಾತಾಡ್ತಾ ಇದ್ದ? ಹಿಂದಿ ಮಾತಾಡ್ತಾ ಇದ್ದೆ ಸರ್. ನಿಮ್ಗೆ ಎಷ್ಟು ಭಯ ಆಗಿತ್ತು ಅದು ನೋಡ್ಬಿಟ್ಟು? ನೋಡಿಲ್ಲ ಸರ್. ನಿಮಗೆ ಎಷ್ಟು ಭಯ ಆಯ್ತು? ಭಯ ಆಯ್ತು ಸರ್ ನನಗೆ. ಯಾರು ಕಳ್ಳ ಅಂತ ಹೇಳ್ಬಿಟ್ಟು ಭಯ ಆಯ್ತು ನನಗೆ. ಆಮೇಲೆ ಬಂದು ಸೋಫಾ ಮೇಲೆ ಕುತ್ಕೊಂಡ ನಮ್ಮ ಹುಡುಗ ಅವರೆಲ್ಲ ಬಂದು ಎಳ್ಕೊಂಡು ಹೋದ್ರು. ಆಮೇಲೆ ಕಲ್ಲು ಎತ್ಕೊಂಡಿದ್ದಾನೆ ಸರ್ ಒಂದು ಹಾಕಕ್ಕೆ. ಇಲ್ಲೆಲ್ಲ ಇತ್ತೆ ನೋಡಿ ಸರ್. ಈಗ ಈ ಕಲ್ಲು ಎತ್ಕೊಂಡಿದ್ದಾನೆ ಹೊಡಿಯೋಕ್ಕೆ. ಆಮೇಲೆ ಇವರೆಲ್ಲ ಬಂದು ಎಳ್ಕೊಂಡು ಹೋದ್ರು ದಾರಿಗೆ. ಹಿಡ್ಕೊಂಡು ಕಟ್ಟಾಕಿದ್ರು. ಹೇಳಲಿಲ್ಲ ಸರ್, ನಮ್ಮ ಭಾಷೆ ಗೊತ್ತಿಲ್ವಲ್ಲ. ಅವ್ರ ಭಾಷೆ ನಮ್ಗೆ ಗೊತ್ತಿಲ್ಲ, ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಕಳ್ಳನ ಥರನೇ ಕಾಣ್ತಾ ಇದ್ದ ಸರ್ ಅವನು. ಆಮೇಲೆ ಏನು ಕೆಲಸನ ಗೊತ್ತಿಲ್ಲ. ಅವರೆಲ್ಲ ಕೇಳ್ತಾ ಇದ್ರು. ಚಿಲ್ಕ ಹಾಕ್ತಾ ಇದ್ದ. ಆಮ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ತುರ್ಕೊಂಡ. ಅಲ್ಲಿಂದ ಎಳ್ಕೊಂಬಂದ್ರು. ಅವು ಮನೆಗೆ ಇದು ಚಿಲ್ಕ ಹಾಕ್ಬಿಟ್ಟು ಒಂದು ದಾರ ಕಟ್ಬಿಟ್ಟಿದ್ದಾನೆ ಸರ್ ಅಜ್ಜಿ ಮನೆಗೆ. ಆಮೇಲೆ ಎಳ್ಕೊಂಬಂದು ಭಜನೆ ಮನೆ ಹತ್ರ ಕಟ್ಟಾಕಿದ್ರು. ಪೊಲೀಸರಿಗೆ ಫೋನ್ ಮಾಡಿದ್ರು. ಯಾವ ರೀತಿ ಭಯ ಆಯ್ತು ರಾತ್ರಿ? ಸರ್ ಮನೆಯೊಳಗೆ ನುಗ್ಗಿ ಏನೋ ಸಾಯಿಸಿಬಿಡ್ತಾನೇನೋ ಅಂತೇಳ್ಬಿಟ್ಟು ನಮ್ಗೆ ಭಯ ಆಯಿತು. ಪೊಲೀಸರು ಬಂದರು. ರಾತ್ರಿ ನಮ್ಮ ಅಪ್ಪ ಅವ್ರ ಮನೆ ಸರ್. ಕಳ್ಳರು ಬಂದಿರಿದ್ರಂತೆ. ನಾನು ನಮ್ಮ ಮನೆಯಲ್ಲಿದ್ದೆ, ಆ ಸೈಡಲ್ಲಿದ್ದೆ. ನಮ್ಮಪ್ಪ ಎಲ್ಲ ಕೂತುಗ್ಲಾಗ್ತಾಯಿದ್ರು. ಅದಕ್ಕೆ ಬಂದು ನೋಡಿದ್ರೆ ಅವ್ನು ಓಡೋಗ್ತಾ ಇದ್ನಂತೆ. ಗೇಟೆಲ್ಲ ತೆಗ್ದುಬಿಟ್ಟು ಗಾಡಿದೆಲ್ಲ ಬೀಗ ಎಲ್ಲ ಹುಡುಕ್ತಾ ಇದ್ನಂತೆ. ನಮ್ಮಪ್ಪ ಮತ್ತು ನನ್ನ ತಮ್ಮ ಬಂದುಬಿಟ್ಟು ಯಾರು ಅಂತ ನೋಡಿಬಿಟ್ಟು ಕಳ್ಳರು ಅಂತ ಅಂದ್ಬಿಟ್ಟು ಬಂದು ನಮ್ಮಪ್ಪ ಎಲ್ಲ ಇಟ್ಕೊಂಡು ಹೊಡೆದ್ಬಿಟ್ಟು ಮತ್ತು ಬದನೆ ಮನೆ ಹತ್ರ ಕಟ್ಟಾಕಿದ್ದಾರೆ ಸರ್. ನೋಡೋಕ್ಕೆ ಕಳ್ಳತನ ಇದ್ದಾರೆ ಸರ್. ಬರೀ ಚಡ್ಡಿಯಲ್ಲಿದ್ದ ಅವನು. ಕಳ್ಳತನ ಇದ್ದಾನೆ. ನಮ್ಮ ಭಾಷೆ ಬರಲ್ಲ ಮತ್ತು ಹಿಂದಿ ಮಾತಾಡ್ತಾರೆ. ತುಂಬಾ ಭಯ ಅಲ್ಲ ಸರ್ ಅವ್ನು ನೋಡಿದ್ರೆ. 1 ಗಂಟೆ ಆಗಿತ್ತು ಸರ್. ಮನೆ ನುಗ್ಗಿ ಸೋಫಾ ಮೇನೆಲ್ಲ ಕೂತಿದ್ದ ಸರ್. ನಮ್ಮಮ್ಮ ನಮ್ಮ ಅಪ್ಪನಿಗೆ ಹೊಡೆಯೋಕ್ಕೆ ಇದು ಮಾಡಿದ. ಕಲ್ಲೆಲ್ಲ ಎತ್ಕೊಂಡಿದ್ದ ಸರ್. ಮತ್ತೆ ಇಲ್ಲಿ ಅಜ್ಜಿ ಮನೆಯಲ್ಲಿ ಆ ಅಜ್ಜಿ ನುಗ್ಗಿಬಿಟ್ಟು ಮತ್ತೆ ಚಿಲುಕಗೆಲ್ಲ ದಾರ ಎಲ್ಲ ಕಟ್ಟಿದ್ನಂತೆ. ಮಾಡಿದ್ದು ಸರ್. ಬಂದಿದ್ರು ಪೊಲೀಸಲ್ಲಿ ಬಂದರು. 2 ಗಂಟೆ ಏನಿಲ್ಲ ಸರ್. ಪಾಪ ರಿಸೀವ್ ಮಾಡಿದ್ರು ಸರ್ ಅವರು. ಇನ್ನು ಯಾವಾಗ ಅನುಮಾನಾಸ್ಪದ ವ್ಯಕ್ತಿ ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದ್ನೋ ಕೂಡಲೇ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಆ ವ್ಯಕ್ತಿ ಕಲ್ಲುಗಳನ್ನು ಎತ್ತಿ ಜನರ ಮೇಲೆ ಬಿಸಾಡಿದ್ದಾನೆ. ಗ್ರಾಮಸ್ಥರು ಭಯಭೀತಗೊಂಡು ವ್ಯಕ್ತಿಯನ್ನು ಹಿಡಿದು ದೇವಸ್ಥಾನದ ಬಳಿ ಇರುವ ಕಂಬಕ್ಕೆ ಕಟ್ಟಾಕಿ ಪ್ರಶ್ನೆ ಮಾಡಿದ್ದಾರೆ. ಆತ ಹಿಂದಿಯಲ್ಲಿ ಮಾತನಾಡಿದ್ದು ಒರಿಸ್ಸಾ ಮೂಲದವನಾಗಿದ್ದು ತೆಲಂಗಾಣದಲ್ಲಿ ಕೆಲಸ ಮಾಡೋದಾಗಿ ಹೇಳಿದ್ದಾನೆ. ಅಷ್ಟೊತ್ತಿಗೆ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿ ವ್ಯಕ್ತಿಯನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಂದ ಅಲ್ಲಿ ಗಾಡಿ ಐತೆ. ಗಾಡಿ ಟ್ಯಾಂಕ್ ಅವರಲ್ಲೆಲ್ಲ ಚೆಕ್ ಮಾಡ್ತಿದ್ದಾನೆ, ಕೀ ಸಿಗ್ತೈತೇನೋ ಅಂದ್ಬಿಟ್ಟು. ಅವ್ರು ನಮ್ಮ ದೊಡ್ಡಮ್ಮ ಅವರು ಹೊರಗಡೆಯಿಂದ ನೋಡವ್ರೆ.
ನೋಡಿದ್ಮೇಲೆ ಅವರು ಭಯ ಆಗೈತೆ ಅವ್ರಿಗೂ. ಭಯ ಬಿದ್ದು ಮತ್ತೆ ಅವರು ನಮ್ಮ ದೊಡ್ಡಪ್ಪ ಕಾಲ್ ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪ ಬಂದರೆ ಅವ್ರು ಕಲ್ಲೆತ್ಕೊಂಡಿದ್ದಾರೆ ಹಾಕೋಕ್ಕೆ. ಮತ್ತು ಅಲ್ಲಿ ಅಜ್ಜಿ ಮನೆ ಹತ್ರ ಹೋಗಿದ್ದಾರೆ. ಅಲ್ಲಿ ಅಜ್ಜಿ ಭಯ ಬಿದ್ದು ಒಳಗಡೆ ಲಾಕ್ ಹಾಕ್ಕೊಂಡಿದ್ದಾರೆ. ಅವ್ರ ಮನೆಗೆ ದಾರ ಎಲ್ಲ ಕಟ್ಬಿಟ್ಟವನೆ. ಮತ್ತು ನಮ್ಮ ದೊಡ್ಡಪ್ಪ ನನಗೆ ಕಾಲ್ ಮಾಡಿದಾಗ ಬಂದು ಅವನ್ನ ಹಿಡ್ಕೊಂಡು ಹೊರಗಡೆ ಕರ್ಕೊಂಬಂದು ವಿಚಾರಿಸಿದ್ವಿ, ಏನಾಯಿತು ಏನು ನೀನು ಯಾರು ಅಂತ. ಅವನು ಓರಿಸೋದವನಂತೆ, ಬಂದು ವಿಜಯವಾಡದಲ್ಲಿ ಕೆಲಸ ಮಾಡೋದಂತೆ. ಬಟ್ ಅವನ ಹತ್ರ ಪ್ರೂಫ್ಸ್ ಏನೂ ಇಲ್ಲ. ಏನಾದರೂ ಕೇಳಿದ್ರೆ ಏನೇನೋ ಹೇಳ್ತಾನೆ ಹಿಂದಿಯಲ್ಲೇ. ಇಲ್ಲಿ ಯಾಕೆ ಬಂದಿದ್ದ ಅಂದರೆ ನಮ್ದು ಇದೇ ಮನೆ ಅಂತಾನೆ. ನಾಟಕ ಆಡಿದ್ದಾನೆ ಸರ್. ನಾಟಕ ಆಡಿದ್ದಾನೆ ಸರ್ ಅವನು. ನಾಟಕ ಆಡಿಲ್ಲ ಅಂದಿದ್ರೆ ಅವನು ಗಾಡಿಯಲ್ಲಿ ಎಲ್ಲ ಚೆಕ್ ಮಾಡ್ತಿರ್ಲಿಲ್ಲ. ಗಾಡಿ ಎಲ್ಲ ಚೆಕ್ ಮಾಡಾದ್ಮೇಲೆ ನಾವು ಹಿಡ್ಕೊಂಡ್ಮೇಲೆ ನಾಟಕ ಆಡಿದ್ದಾನೆ ಅವನು. ಒಬ್ಬನೇ ಬಂದಿದ್ದಾನೆ ಸರ್. ನಮ್ಗೆ ಕಾಣಿಸಿದ್ದು ಒಬ್ಬನೇ. ಅವ್ರ ಜೊತೆ ಯಾರು ಬಂದಿದ್ರೋ ಗೊತ್ತಿಲ್ಲ ಸರ್. ಹಾಂ, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಅವ್ರು ಬಂದು ಕರ್ಕೊಂಡು ಹೋದ್ರು. ಇಲ್ಲ ಸರ್, ಬರ್ತಾ ಇಲ್ಲ. ಸರ್ ನಾವು ನೋಡೇ ಇಲ್ಲ ಸರ್ ನಮ್ಮೂರಲ್ಲಿ. ಇಲ್ಲ ಸರ್, ಏನು ಹೇಳಿಲ್ಲ. ಸರ್ ಈ ಥರ ಮನೇಲಿ ಒಬ್ಬೊಬ್ಬರು ಇದ್ದಾಗೆಲ್ಲ ಭಯನೇ ಸರ್. ಈಗ ನಾವೆಲ್ಲ ಹೊರಗಡೆ ಇರ್ತೀವಿ, ಮನೆಯಲ್ಲಿ ಹೆಂಗಸ್ರೆಲ್ಲ ಮನೆಯಲ್ಲಿ ಇರ್ತಾರೆ, ಗಾಡಿಗಳೆಲ್ಲ ಹೊರಗಡೆ ಇರ್ತವೆ. ಭಯನೇ ಅಲ್ವಾ ಸರ್ ಒಬ್ಬೊಬ್ಬರು ಇದ್ದಾಗೆಲ್ಲ. ಹಾಂ, ಅವ್ರು ಭಯ ಬೀಳ್ತಾರೆ. ಈಗ ನಾವೇನೋ ನೋಡಿದ್ವಿ, ಹಿಡ್ಕೊಟ್ವಿ. ನಾವು ನೋಡಲಿಲ್ಲ ಅಂದಾಗ ಅವ್ರು ಭಯ ಬೀಳ್ತಾರೆ. ಹಾಂ ಹೌದು ಸರ್, ಇವ್ರ ಮೇಲೆ, ನಮ್ಮ ದೊಡ್ಡಪ್ಪ ಅವ್ರ ಮೇಲೆ ಕಲ್ಲೆತ್ತು ಹಾಕಕ್ಕೆ ಹೋಗಿದ್ದು. ಇನ್ನು ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಹೆಚ್ಚಾಗಿದ್ದು, ಭಾನುವಾರ ರಾತ್ರಿ ಕಳ್ಳನಂತೆ ಮನೆಗೆ ನುಗ್ಗಿದ್ದ ವ್ಯಕ್ತಿ ಗ್ರಾಮಸ್ಥರಿಗೆ ಆತಂಕ ಮೂಡಿಸಿದ್ದ. ಆದರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಮಾತ್ರ ಕರೆದುಕೊಂಡು ಹೋದ ವ್ಯಕ್ತಿಯನ್ನ ಬೆಳಗ್ಗೆವರೆಗೂ ಠಾಣೆಯಲ್ಲಿಟ್ಕೊಂಡು ಮಾನಸಿಕ ಅಸ್ವಸ್ಥ ಅಂತ ಬಿಟ್ಟು ಕಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇದರ ನಡುವೆ ಆ ಒಂದು ಮನೆಗೆ ಪ್ರವೇಶ ಮಾಡೋಕ್ಕೂ ಮುಂಚೆ ಎಲ್ಲ ಮನೆಗಳಿಗೂ ಚಿಲ್ಕ ಹಾಕಿದಂಥ ಒಂದು ಪ್ರೀ ಪ್ಲಾನ್ ಮಾಡಿದಂಥ ಇವನು ಮಾನಸಿಕ ಅಸ್ವಸ್ಥನ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.